ನಮಸ್ಕಾರ ಎಲ್ಲ ಹೇಗಿದೆ ಚೆನ್ನಾಗಿದೆ ಅನ್ಕೊಳ್ತೀನಿ. ನಾನು ನಿಮ್ಮ ಏನಾರು ಇವತ್ತಿನ ವಿಡಿಯೋದಲ್ಲಿ ಯಾರ ಬಗ್ಗೆ ನೋಡ್ತಿದ್ದೇವೆ ಅಂದ್ರೆ ಚಾಮರಾಜನಗರ ಪಾರ್ಟ್ 2 ತಲಕಾಡಿಗೆ ಹೋಗಿದ್ವಿ. ಪಾರ್ಟ್ 1 ಎಲ್ಲಿ ಹೋಗಿದೆ ಅಂತ ನಿಮ್ಗೆ ಇಲ್ಲ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿಂದ ಬೆಲ್ ಐಕನ್ ತಪ್ಪದೆ ಆಯ್ತು ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವಿವಾಗ ಹೋಟೆಲ್ನಲ್ಲಿ ಇದ್ದೀವಿ. ದೋಸೆನ ಇಡ್ಲಿ ಸಾಕಾಗಲ್ಲ, ಇನ್ನೊಂದು ಇಡ್ಲಿ ಹೇಳ್ತೀನಿ. ನಮ್ಮನ್ನ ಅವ್ರು ಫೋನಲ್ಲಿ ಮಾತಾಡ್ತವ್ರೆ, ನಾನು ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಈ ಹೋಟ್ಲಲ್ಲೇ ತಿಂದಿದ್ದು ನೋಡಿ, ಹೋಟೆಲ್ ಶಿವಪಾರ್ವತಿ ಅಂತ. ಊಟ ಚೆನ್ನಾಗೇ ಇತ್ತು, ಬಟ್ ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗೇ ಇತ್ತು. ಅಂದರೆ ಅವ್ರು ಕೊಡೋ ಸಾಂಬಾರಲ್ಲಿ ಮತ್ತು ಚಟ್ನಿಲ್ಲ ಅಷ್ಟು ಟೇಸ್ಟ್ ಇಲ್ಲ. ಹೋಟ್ಲಲ್ಲಿ ಚಟ್ನಿ ಸಾಂಬಾರು ಕೊಟ್ಟರೆ ಅದರಲ್ಲಿ ತಿಂದ್ಬಿಡ್ಬೇಕು ಅನಿಸುತ್ತೆ. ಬಟ್ ಇವರು ಸ್ವಲ್ಪ ಇದಷ್ಟೇನಾ, 55 ರೂಪಾಯಿ ಆಗಿದೆ. 3 ಇಡ್ಲಿ 3 ದೋಸೆ 55 ರೂಪಾಯಿ ಅಂದರೆ ನನ್ನ ಪ್ರಕಾರ ವರ್ತು. ಬಟ್ ಬೆಂಗಳೂರಲ್ಲಿ ಒಂದು ದೋಸೆನ 55 ರೂಪಾಯಿ ಸೇಲ್ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ನಾನು ನಿಮ್ಮ ರೈನರ್. ಇದು ಪಾರ್ಟ್ 2. ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂತಂದರೆ ತಲಕಾಡಿಗೆ. ಇವಾಗ ಎಲ್ಲಿದ್ದೀವಿ ಅಂತಂದರೆ ಕಾವೇರಿ ನದಿಯ ಬ್ರಿಡ್ಜ್ ಹತ್ರ ಇದ್ದೀವಿ. ಇದು ತಲಕಾಡಿಗೆ ಹೋಗುವಂಥ ದಾರಿ. ಅಲ್ಲಿ ನೋಡಿ ತೆಪ್ಪ ಎಷ್ಟು ದೂರದಲ್ಲಿ ಐತೆ. ಅಲ್ಲೊಂದು ಅದು ತೆಪ್ಪನೇ ತಾನೆ, ಅದೊಂದು ತೆಪ್ಪ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ತಪ್ಪದೆ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಥರ ತುಂಬ ವೀಡಿಯೋಗಳಿಗೆ ವೈಟಿಂಗ್ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವಾಗ ತಲಕಾಡಿಗೆ ಹೋಗಿ ಅಲ್ಲಿ ಹೇಗಿದೆ, ಈಗ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಸ್ಕೂಲ್ನಲ್ಲಿ, ಇವಾಗ ಅಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮನ್ನ ಬೋಟಿಂಗ್ ಹೋಗೋಣ ಅಂತ ಹೇಳ್ತಿದ್ದೇನೆ. ಅಲ್ಲಿ ಹೋದ್ಮೇಲೆ ನಾನೆಲ್ಲ ಹೇಳ್ತೀನಿ. ಬೈ ಈ ಕಡೆ ನೋಡಿ, ಫುಲ್ಲು ಎಲ್ಲೂ ನೋಡಿದ್ರೆ ನೀರೇ. ಅಲ್ಲಿ ಮಾತ್ರ ದಡ ಇದ್ದಂಗೆ ಐತೆ. ಹಂಗಂತ ಹೇಳ್ಬಿಟ್ಟು ಯಾರು ದುಮ್ಕಕ್ಕೆ ಹೋದರೆ ಆಳ ನೋಡಿ ಹೆಂಗಿದೆ. ಅಲ್ಲಿ ನೋಡಿ ಮೀನು ಹಿಡಿತಾರೆ ಅವರೆಲ್ಲ. ಮತ್ತು ಇಲ್ಲೂ ಅಷ್ಟೇ ಹಿಡಿತಿದ್ದಾರೆ, ಎಲ್ಲೋದ್ರು ಹೋಗ್ಬಿಟ್ಟಿದ್ದಾರೆ ಅವರು. ದೇವಸ್ಥಾನಕ್ಕೆ ಯಾವುದಕ್ಕೆ ಹೋಗಲ್ಲ ತಾನೇ, ಬರೀ ಅಲ್ಲಿ ಹೋಗಿ ಬೋಟಿಂಗು ಹೋಗಿ ನಾವು ಮೂಡ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ಮೂಡ್ ಒಂದು ಸ್ವಲ್ಪ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂತಂದರೆ ಎಲ್ಲ ನೋಡ್ತೀವಿ. ಮೂಡಿಲ್ಲ, ಟಯರ್ಡ್ ಆಗಿಬಿಟ್ಟೈತಿ ಇವಾಗಲೇ. ಇನ್ನು ಮನೆಯವ್ರಿಗೆ ಎಷ್ಟು ಕಿಲೋಮೀಟರ್ ಆಗೋದಿಲ್ಲ. ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಮೇಲೆ ಡಿಪೆಂಡು. ಮೂಡಿತ್ತು ಅಂತಂದರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡಿರ್ತೀವಿ. ಈಗ ನಾವು ಒನ್ ಡೇ ಟ್ರಿಪ್ ಬರೋದ್ರಿಂದ ಮತ್ತೆ ಮನೆಗೆ ಹೋಗಬೇಕು. ಇದು ಟಯರ್ಡ್ ಆಗಿಬಿಡುತ್ತೆ. ಸ್ಟೇ ಮಾಡಿರೋದಾಗಿದ್ದರೆ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನಮ್ಮ ಕೈಲಿ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕಂತ ಐಡಿಯಾ ಇಲ್ಲ. ನನಗೆ ಗೊತ್ತಿಲ್ಲ. ಫೀಸ್ ಬಂದು 10 ರೂಪಾಯಿ ಪಂಚಾಯಿತಿಯಿಂದ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 170 ಮೀಟರ್ಸ್ ಇದೆ. ಇಲ್ಲಿಗೆಲ್ಲ ಊಟ ಮಾಡಲಿಕ್ಕೆ ಇಲ್ಲ ಅನ್ಸುತ್ತೆ. ಬಂದು ಸುಮ್ಮನೆ ಹೇಳಿದ್ರೆ ಹಂಗೆ ಇದೇ ಥರ ಇದ್ದಿದ್ದು, ಆದರೆ ಇದಲ್ಲ, ಇಷ್ಟು ನೀರು ಇದ್ದಿಲ್ಲ ಅಲ್ಲಿ. ಕಡೆ ಹೋಗಿ ಮತ್ತು ಬಡಗಡೆ ಹೋಗಿ ಹೆಂಗೋ ಹೋದರೆ ಕಾವೇರಿ ನದಿ ಬರುತ್ತೆ. ಅಲ್ಲೋಗಿ ಸ್ವಲ್ಪ ಹೊತ್ತು ನೀರಲ್ಲಿ ಕಾಲು ಇಟ್ಕೊಂಡು ಪ್ರಶಾಂತವಾಗಿ ಕುತ್ಕೊಂಡು ಆಮೇಲೆ ಹೋಗೋಣ. ಎಲ್ಲ ಕಾವೇರಿ ನದಿಗೆ ಹೋಗಿದ್ದಾರೆ. ಇದು ಕಾವೇರಿ ನದಿಗೆ ಏನು ಹೊಗೆ. ಅಮ್ಮ ಮಗಳು ಹೋಟೆಲಲ್ಲಿದೆ. ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಕಣ. ಎಲ್ಲಿ ಮತ್ತೆ ಬರ್ತೀವ? ಹಾಂ ಬರ್ತೀವಿ ಬರ್ತೀವಿ. ಮಕ ಮುಚ್ಚ ಎಷ್ಟು ತೊಗೊತಾರೋ ಹೋಗಂಗೆ. ಪಾರ್ಕಿಂಗಾ? ಓ ಅನ್ನೋ ಅಲ್ಲಿ ತೊಗೊಂಡ್ರಲ್ಲ, ಅಲ್ಲಿ ತೊಗೊಂಡಿದ್ದು ಅದು ಫಾರೆಸ್ಟ್, ಅದು ಪಂಚಾಯತಿ ಫಾರೆಸ್ಟ್. ಓಹೋ, ಸ್ಕ್ಯಾನರ್ ಕೊಡಿ ಅಣ್ಣ. ಸ್ಕ್ಯಾನರ್ ಗೇಟ್ ಹತ್ರ ಇದೆ ಅಂತ ತಗೊಳ್ಳೋ. ದುಡ್ಡು ಚೆನ್ನಾಗಿ ಕಲೆಕ್ಟ್ ಮಾಡ್ತಾರಪ್ಪ. ಏನು ಅಂದ್ಕೊಂಡಿದ್ದೀರಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 10 ರೂಪಾಯಿ, ಪಂಚಾಯತಿಗೆ 10 ರೂಪಾಯಿ, ಪಾರ್ಕಿಂಗ್ಗೆ 20 ರೂಪಾಯಿ. ಸರಿಯಾಗೋಯ್ತು ಹೋಗ್ರಿ. ಪಾರ್ಕಿಂಗ್ ಇಲ್ಲ ಅಂದರೆ ಪರವಾಗಿಲ್ಲಪ್ಪ, ಪಾರ್ಕಿಂಗ್ ಚಾರ್ಜಿಗೆ 10 ರೂಪಾಯಿ ಅಂತ ಅಂದ್ಕೊಂಡ್ರು ಆಗ್ತದೆ. ಏನಲ್ಲಿ ವಿಆರಿಂದ ತಲಕಾಡು. ಇವಾಗ ನದಿ ಹತ್ರಕ್ಕೆ ಹೋಗೋಣ ಬನ್ನಿ. ನಮ್ಮ ಬಸ್ ಅಲ್ಲೇ ನಿಲ್ಲಿಸಿದ್ರು, ಬಸ್ಸು. ನೆನಪು ಬರ್ತಾ ಇದೆಯಾ? ಇಲ್ಲೇ ಕೂತ್ಕೊಂಡು ಎಲ್ಲ ಊಟ ಮಾಡಿದ್ದು. ಸವಿ ನೆನಪು, ಸಾವಿರ ನೆನಪು. ಏನಪ್ಪ ಫೋನಲ್ಲಿ ಮಾಡ್ತಾ ಇದೆಯಾ? ಯಾಳದಲ್ಲಿ ನಾನು ಕಿತ್ತಾಕದ್ನ ಇದು ನನ್ನ ಮೇಲೆ ಎಲ್ಲ ನಿಜ ಒಂದೇ ತಪ್ಪು. ಇಲ್ಲಿ ನೋಡಿ ನಮ್ಮನ್ನ ನೋಡಕ್ಕೆ ಕೇಳು. ನಿಮ್ಮನ್ನೇನು ನೋಡೋದಲ್ಲಿ ನನ್ನಂತ. ಇವಾಗ ನಾವು ತಲಕಾಡಿನಲ್ಲಿ ಇದ್ದೀವಿ ನೋಡಿ. ಬರ್ಬೇಕಾದ್ರೆ ನಮ್ಮ ಅನ್ನ ವ್ಲಾಗ್ ಮಾಡ್ತಿದ್ರೆ, ಅದರಿಂದ ನಾನು ಮಾಡ್ತಿದ್ದಿಲ್ಲ. ಇಲ್ಲೆಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟೈತೆ. ಅಲ್ಲೆಲ್ಲ ವಾಶ್ರೂಮ್ ಎಲ್ಲ ಇತ್ತು, ಟೆಂಪ್ರವರಿ ವಾಶ್ರೂಮ್ಸ್, ಪರ್ಮನೆಂಟ್ ಅಲ್ಲ. ಒಂಥರ ಏನಂತಾರೆ ಅದನ್ನ. ಇಲ್ಲೆಲ್ಲ ಫುಲ್ಲು ಚೇಂಜ್. ಇವಾಗ ನೋಡಿ ಬ್ರಿಡ್ಜನ್ನು ಕಟ್ತಿದ್ದಾರೆ ಇಲ್ಲಿ. ಫಸ್ಟ್ ಈ ಬ್ರಿಡ್ಜೆಲ್ಲ ಇದ್ದಿಲ್ಲ, ಫುಲ್ಲು ಖಾಲಿ ಇರ್ತಾಯಿತ್ತು. ಬಟ್ ಇವಾಗ ಆಳನೂ ಕಮ್ಮಿ ಇದೆ ಇದು. ಬಟ್ ವರ್ತು ಅನಿಸುತ್ತೆ. ಸಿ. ಇವಾಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ ಅಂತ ಬೋಟ್ ಇದೆ.
ಕೂಡ್ಸ್ಬಿಟ್ಟು ಹೋಗ್ಬಿಡ್ತಾರಾ ಇಲ್ಲ ಮತ್ತೆ ಬರ್ತಾರಾ? ಬರ್ತಾರೆ. ಇಲ್ಲಿ ನೋಡಿ ಫುಲ್ಲು ನೀರು. ಅರೆ ಇಲ್ಲಿ ತುಂಬ ಆಳ ಕಮ್ಮಿ ಇದೆ. ಹಾಯ್ 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 ಬಾಯ್. ಇವಾಗ ನಾವು ಹೋಗ್ತಿರೋದು ಇಲ್ಲಿ ಅಂತಂದರೆ ಲಾಂಗ್ ಹೋಗ್ತಾ ಇದ್ವಿ ಆಟ ಆಡೋಣ ಆಮೇಲೆ ಬಂದು ಆಡೋಣ. ಇಷ್ಟು ದೂರ ಬಂದ್ವಲ್ಲ. ಸುಳಿ ಏನೋ ಸುಳಿ ಎಲ್ಲ ಇದೆಯಣ್ಣ ಇಲ್ಲಿ? ವಾ 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 ಫುಲ್ ಆಫ್ ವಾಟರ್. ಅದೇ ಮಾಲಂಗಿ ಮಾಡು ಸರ್. ಅದಾ ಅದೇ ಊರು. ಹಲೋ, ಐರನ್ ಬ್ರಿಡ್ಜ್ ಕಟ್ತಾ ಇದ್ದಾರೆ ಇಲ್ಲಿ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾ ಕೆಲಸ? ನಮ್ದು 10 ವರ್ಷದಿಂದ ಕಲ್ತಿರೋದು. 10 ವರ್ಷದಿಂದ. ನೋಡಿ ಜನ, ಎಷ್ಟು ಜನ ಅವ್ರೆ. ಇದೇ ನೀರೇ ಜಾಸ್ತಿ ಇದೆ, ಇನ್ನೂ ಕಮ್ಮಿ ಅಂತಿದ್ಯಲ್ಲ ನೀನು. ನೆಕ್ಸ್ಟ್ ಇರ್ಬೇಡ ನಮ್ಮ ಬರ್ತಾರೆ. ಕುಡಿಯಂಗಿಲ್ಲ ರೂಢಿ ಇದೆಯಲ್ಲ. ಓ ಹಂಗ. ಅಲ್ಲಿ ನೋಡಿ ವಾಲಿಬಾಲ್ ಆಡ್ತಾಯಿದ್ರು, ಹಿಡಿಯೋಕ್ಕಾಗಿಲ್ಲ, ಬಿಟ್ಟರು ನೀರಿಗೆ. ಅಯ್ಯೋ ಅದು ಹಿಡಿಯೋಕೆ ಹೋದ ಇನ್ನೂ ತಟ್ಕೊಂಡು ಹೋಗೇ ಬಿಡ್ತದು. ಅಲ್ಲಿ ಹೋಗ್ತಿದೆ ನೋಡಿ. ಅಯ್ಯೋ ಪರವಾಗಿಲ್ಲ ಅಣ್ಣ, ಸುತ್ತಣ ಈಗ ಹೆಂಗೋ ಅಯ್ಯೋ ಸ್ವಲ್ಪ ಸ್ಲೋ ಮಾಡ್ಕೋಣ. ಬೇಡ ಬೇಕಾರೆ ಬೇಡ ಸಾಕಣ. ಸಮಾಧಾನ ಯಾಕೆ ನನಗೆ ತಲೆ ತಿರುಗುತ್ತೆ ಕಣೋ. ಬೇಡ ಸಾಕು ತಿಂದ. ದಾರಿ ಬಿಡಿ. ಸೈಡ್ ನೀರೆಲ್ಲ ಆಗ್ಬಿಡ್ತವ್ರೆ. ಅಯ್ಯೋ ಒಂದೊಂದಲ್ಲ ನಿಂತು ಇನ್ನೂ ಮಸ್ತ್ ಬಿಡು. ಹೋಗಿದ್ದು ಇವಾಗ ಇನ್ನೊಂದು ತೆಪ್ಪದಲ್ಲಿ ನಿಂತಿದ್ದೀವಿ. ಈ ತೆಪ್ಪದಲ್ಲಿ ಹೋಗ್ತೀವಿ ಅಂತ ಅನ್ಕೋಬಿಡಿ. ಈ ತೆಪ್ಪದಲ್ಲಿ ಸುಮ್ಮನೆ ಬಂದಿರೋದು. ಎಲ್ಲೋ ರೌಂಡ್ ಹೊಡ್ಕೊಂಡ್ಬಂದ್ವಿ, ರೌಂಡ್ ಹಾಕೊಂಡ್ಬಂದ್ವಿ. ಮತ್ತೆ ಇವಾಗ ನೀರಲ್ಲಿ ಸ್ವಲ್ಪ ತಿಂದ್ಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ಫ್ರೆಶ್ ಮಾಡಿಬಿಟ್ಟು ಮತ್ತೆ ಹೋಗೋಣ ಅಂತ ಪ್ಲ್ಯಾನು. ಇವಾಗ ನಾವು ಬೋಟಿಂಗಲ್ಲಿ ಹೋಗಿದ್ದು ಅಮೌಂಟ್ ಎಷ್ಟಾಯಿತು ಅಂತಂದರೆ ಒಬ್ರಿಗೆ ಬಂದು 100 ರೂಪಾಯಿ ಆಯಿತು. ಹೆಂಗೆ ಅಂತ ಹಿಂಗೆ ಹೋಗ್ಬಿಟ್ಟು ಹಂಗೆ ಸುತ್ತ ಹಾಕೊಂಡು ಬರೋದು. ಮತ್ತು ನಾರ್ಮಲಾಗಿ ಹಿಂಗೆ ಬಂದ್ಬಿಡೋದಕ್ಕೆ 50 ರೂಪಾಯಿ ಅಂತೆ. ಸೊ ಅದಕ್ಕೆ ಪರವಾಗಿಲ್ಲ, ಯಾವಾಗೋ ಒಂದು ಸಲ ಬರ್ತೀವಿ ಅಂತೇಳ್ಬಿಟ್ಟು ಲಾಂಗೇ ಹೋಗಿ ಬಂದ್ವಿ. ಅಲ್ಲಿ ಇನ್ನೂ ಸುಳಿ ಅಲ್ಲ, ಅದು ಹಳೆಗಳ ಥರ ಬರ್ತಿದೆ. ಅಲ್ಲಿ ಇನ್ನೂ ಈ ಥರ ಸುತ್ತಿಸ್ತಾರೆ. ಆ ಥರ ಸುತ್ತಿಸ್ತಿದ್ರೆ ತಲೆನೋವು ಬಂದ್ಬಿಡುತ್ತೆ. ಇನ್ನೂ ಸ್ವಲ್ಪ ಸುತ್ತಿಸಿದ್ರೆ ನಂಗೆ ತಲೆ ಸುತ್ತೋಗ್ಬಿಟ್ಟಿರೋದು. ದೇವಸ್ಥಾನಕ್ಕೆ ಹೋಗ್ಬೋದು, ಫುಲ್ ಟೈರ್ಡ್ ಆಗಿಬಿಡುತ್ತೆ ನಮಗಂತೂ. ಯಾಕಂದರೆ ಒಂದು ದೇವಸ್ಥಾನಕ್ಕೆ ಹೋದರೆ 5 ದೇವಸ್ಥಾನ ಏನಿದೆ, ಪಾತಾಳೇಶ್ವರ, ಭೂತಾಳೇಶ್ವರ ಅಂತ ಏನೋ ಐತೆ. ಅದರಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಚಿಲ್ ಔಟ್ ಮಾಡ್ಕೊಂಡು ಹೋಗೋಣ ಅಂತ. ಆಟ ಆಡೋದಿದ್ರೆ ಹೊರಡೆ ಹೋಗೋದಿಲ್ಲ, ಇಲ್ಲೇ ಆಟ ಆಡ್ಕೊಂಡು ಹೋಗೋದು. ಇರಬೇಕು. ಅದು ನೀರಲ್ಲಿ ಹೋಗ್ಬಿಟ್ಟು ಆಗಲ್ಲ. ಸರಿ ಆಯಿತು, ನಮ್ಮನ್ನ ಅರ್ಜೆಂಟ್ ಮಾಡ್ತಾನೆ, ಬೇಗ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಚಳಿ ಆಗ್ತೈತೆ, ಇಲ್ಲಾಂದ್ರೆ ಎದುರ್ಬೋದಾಗಿತ್ತು. ಆಡ್ತಾನಂತಲ್ಲ, ಫುಲ್ ಚಳಿ ಆಗ್ತಿದೆ. ನಾನು ಏನಾದರೂ ಕುತ್ಕೊಂಡಿದ್ದೀರಿ ಒಳಗಡೆ ಅಂಡರ್ ವಾಟರ್ ಶೂಟ್ ಮಾಡ್ತಾಯಿದ್ದೆ. ಅವಾಗ ಚಳಿ ಆಗ್ತಿದಲ್ವಾ? ಅವಾಗ ಚಳಿ ಆಗಲ್ಲ, ಯಾಕಂದರೆ ನಿಮಗೋಸ್ಕರ ವೀಡಿಯೋ ಶೂಟ್ ಮಾಡ್ಕೊಂತೀನಲ್ಲ ಅದಕ್ಕೆ. ಅಲ್ಲೇ ಸೇಫಾಗಿ ಇಟ್ಟಿದ್ದೀವಿ. ಯಾರು ಎತ್ಕೊಂಡು ಹೋಗ್ಬಾರ್ದು ಅಂತ ಒಂದು ಕಣ್ಣು ಕೂಡ ಇಟ್ಟಿದ್ದೀವಿ. ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ. ಏನಂತೀಯ? ಇನ್ನೊಂದು ದಿನ ಮುತ್ತಚ್ಚಿಗೆ ಹೋದಾಗ ಆಡೋಣ. ಈಗ ಪ್ರಸ್ತುತಕ್ಕೆ ಬೇಡ. ಕೈ ಕಾಲು ತೊಳ್ಕೊಂಡು ಯಾವನವನು ಕೈ ಕಾಲು ತೊಳ್ಕೊಂಡು ಹೋಗೋಣ. ಆಗಿದ್ದಾಯ್ತ ಬೇಡ ಸಾಕು. ನೀರಲ್ಲಿ ಹೋಗ್ಬಿಟ್ಟು ಬೇಡ, ಆಗಲ್ಲ. ಆಮೇಲೆ ಹೋಗಿ ಊಟ ಮಾಡಬೇಕು. ಗಿಂಡಿ ಒದ್ದೆ ಆಗೋಯ್ತು ಅಂದರೆ ಗಾಡಿ ಓಡಿಸ್ಬೇಕಾಗಲ್ಲ. ನೋಡಿ, ನೀರಲ್ಲಿ ಆಡೋಕ್ಕಾಗಿಲ್ಲ ಅಂತಂದರೆ ಈ ಥರ ಇದು ಮಾಡ್ಕೊಬಿಡ್ಬೋದು ನಾವು. ಶೂ ಹಾಕೊಳ್ಳೋದಕ್ಕೆ ನೀರು ಗಿಲ್ದಿಲ್ಲ ನೋಡು. ಶೂ ಹಾಕಿ ಕುದುರೆ ಬೇಡ ನಮಗೆ, ಯಾಕೆ ರೈಡ್ ಹೋಗ್ಬೇಕು? ಬಟ್ ನನ್ನ ಪ್ರಿಫರು ಅಷ್ಟೇ. ಸುಮ್ಮನೆ ಬೋಟಿಂಗ್ ಎಲ್ಲ ಹೋಗಿ ಕಾಸು ವೇಸ್ಟ್ ಮಾಡ್ಕೊಬೇಡಿ. ಹಾರ್ಸ್ ರೈಡ್ ಇದೆ, ಹಾರ್ಸ್ ರೈಡ್ ಟೈಮ್ ಮಾಡಿ. ಹಾರ್ಸ್ ರೈಡು ಸ್ವಲ್ಪ ಜಾಸ್ತಿ ಫ್ರಾಡ್ ನಡೆಯುತ್ತೆ. ಟೂರಿಸ್ಟ್ಗೆ ಒಂದು ರೇಟು, ಇಲ್ಲಿರೋ ಲೋಕಲ್ಗೆ ಒಂದು ರೇಟ್ ಥರ ಮಾತಾಡ್ತಾರೆ. ಅಂದರೆ ಫಾರಿನರ್ಸ್ಗೆ ಬೇರೆ ರೇಟೇ. ಫಾರಿನರ್ಸ್ಗೆಲ್ಲ ಜಾಸ್ತಿನೇ ಹೇಳ್ತಾರೆ. ನಮ್ಮಂಥವ್ರಿಗಾದ್ರೆ ಸ್ವಲ್ಪ ಕಮ್ಮಿನೇ. ಎಲ್ಲ ನಾರ್ಮಲಾಗಿ ನಡೆಯೋದೆ. ನಾವೇನು ಇಲ್ಲಿಂದ ಅಲ್ಲಿಗೆ ಒಂದು ಸ್ವಲ್ಪ 100 ರೂಪಾಯಿ ಜಾಸ್ತಿನೇ. ಸ್ವಲ್ಪ ಅಲ್ಲ, ಓವರ್ ಜಾಸ್ತಿನೇ ಆಯಿತು. ಆಗಿದ್ದಾಯಿತು.
ಬಿಟ್ಬಿಡಿ. ಅವನು ಹೇಳ್ತಾನ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ಇದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಚಿಕ್ಕ ಚಿಕ್ಕ ಯಾಕೆ ಕೊಡ್ತಾವ ನಂಗೆ ನರೇಶ? ಅದು ಬಾಳ ನೋಡಿದ್ರು. ಇದೇ ಶ್ರೀ ನಿಮಿಷಾಂಬ ಮೆಸ್ ಅಂತ, ಇಲ್ಲಿ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂತಂದರೆ ಹೆಲ್ಮೆಟ್ ತೊಗೊತಾರಲ್ಲ, ಊಟ ಮಾಡ್ಕೊಂಡು ಹಂಗೆ ಬಂದಿದ್ದು. 200 ರೂಪಾಯಿ ತೊಗೊಂಡು ಆದರೆ 200 ರೂಪಾಯಿ ತುಂಬ ಜಾಸ್ತಿ ಆಯಿತು. ನಿಮ್ಗೆ ಏನಾದ್ರು ಸ್ವಲ್ಪ ಅರ್ಥ ಆಗಿದ್ದಿಲ್ಲ ಅಂತಂದ್ರೆ ಅದು ಫುಲ್ ಕ್ಲಾರಿಫೈ ಇವಾಗ ಕೊಟ್ಬಿಡ್ತೀನಿ. ಫಸ್ಟ್ ವಿಷಯ ಏನು ಅಂತಂದ್ರೆ ಸ್ಟಾರ್ಟಿಂಗಲ್ಲೇ ಪಂಚಾಯತಿ ಹತ್ರ 10 ರೂಪಾಯಿ ತಗೊಂಡ್ರು. ಅದು ವಿಡಿಯೋ ನಾನು ಫುಟೇಜ್ ರೆಕಾರ್ಡ್ ಮಾಡಿದೆ, ಬಟ್ ಏನಾಯ್ತು ಅಂತ ಗೊತ್ತಿಲ್ಲ, ಮೇ ಬಿ ನಾನು ಮಿಸ್ ಮಾಡಿರ್ಬೋದು. ಸೊ ಅಲ್ಲೊಂದು 10 ರೂಪಾಯಿ ಮುಂದೆ ಹೋಗಿದ ತಕ್ಷಣ ಫಾರೆಸ್ಟ್ ಅವ್ರು ಅಂತ ಹೇಳ್ಬಿಟ್ಟು ಅದೊಂದು 10 ರೂಪಾಯಿ ತಗೊಂಡ್ರು. ಆದ್ಮೇಲೆ ಮುಂದೆ ಪಾರ್ಕಿಂಗ್ಗೆ ಚಾರ್ಜ್ ಅಂತ ಹೇಳ್ಕೊಂಡು ನೀವೇ ಚಾರ್ಜ್ ಯಾವ್ದು ಇಲ್ಲ, ಫ್ರೀ ಆಗಿ ಇರುತ್ತೆ. ಸೊ ನೀವು ಹಂಗೆ ಅನ್ಕೊಳ್ಳಿ. ಮತ್ತೆ ಹೆಲ್ಮೆಟ್ ತಗೊಂಡೋಗ್ಬೇಕಾದ್ರೆ ಅಲ್ಲಿ ತಗೊಳ್ತಾರೆ ಕೆಲವರು, ಹೋಟೆಲ್ ನಲ್ಲಿ ಇರೋರೆಲ್ಲ ಹೆಲ್ಮೆಟ್ ಕೊಡಿ, ನೀವು ಹೋಗ್ಬಿಟ್ಟು ಬನ್ನಿ ಆಮೇಲೆ ತಗೊಳ್ರಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಅಂತಂದ್ರು ನೀವೇನ್ ತಗೋಬಿಡಿ, ಪರವಾಗಿಲ್ಲ ಹೆಲ್ಮೆಟ್ ಕೊಟ್ಬಿಟ್ಟು ಹೋಗಿ ಅಂತ ಕೇಳ್ತಾರೆ. ಸೊ ಬೇಡ, ಕೊಟ್ಬಿಟ್ಟು ಹೋಗ್ಬಿಡಿ, ಹಂಗೆ ತಗೊಂಡೋಗ್ಬಿಡಿ. ಒಂದ್ ವೇಳೆ ನಮ್ ತರ ಕೊಟ್ಬಿಟ್ಟು ನೀವು ಹೋದ್ರೆ ಅಲ್ಲಿ ಊಟ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ 100 ರೂಪಾಯಿಗೆ ಫುಲ್ ಮೀಲ್ಸ್ ಅಂತ ಕೊಡ್ತಾರೆ. ಚಪಾತಿ ಊಟ, ಪರೋಟ ಊಟ ಅಂತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಪರೋಟ ಇದೆ, ಚಪಾತಿ ಇದೆ, ರೈಸ್ ಇದೆ ಅಂತಂದ್ರು. ಸರಿ ಪರವಾಗಿಲ್ಲ, ನಾನು ಪರೋಟ ತಿನ್ಕೊಬಿಡೋಣ ಅಂತ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಎಲ್ಲ ನೋಡ್ಕೊಂಡು ಬೋಟಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾದ್ರೆ ನಾನು ಹೇಳಿದೆ ಒಂದು ಪರೋಟ ಕೊಡಿ ಅಂತ. ನಮ್ಮ ಮನೆ ಇಟ್ಕೊಂಡು ನನಗೊಂದು ಚಪಾತಿ ಕೊಡಿ ಅಂತ. ಆಮೇಲೆ ನೋಡಿದ್ರೆ ಅವ್ರು ಚಪಾತಿ ಊಟ, ಪರೋಟ ಊಟ ಅಂತವ್ರೆ. ಪರೋಟ ಊಟ ಅಂದ್ರೆ ಏನು, ಚಪಾತಿ ಊಟ ಅಂದ್ರೆ ನನಗೆ ಗೊತ್ತೇ ಇಲ್ಲ, ಇವೇ ಫಸ್ಟ್ ಟೈಮ್ ಕೇಳ್ತಿದೀನಿ ಅಂತ ನಮ್ಮ ಮನೆನ ಕೇಳಿದ್ರೆ ಆಮೇಲೆ ಹೇಳ್ದ. ಚಪಾತಿ ಊಟ ಅಂದ್ರೆ ಒಂದು ಚಪಾತಿ ಕೊಡ್ಬಿಟ್ಟು ಊಟ ಕೊಡ್ತಾರೆ, ಪರೋಟ ಊಟ ಅಂದ್ರೆ ಒಂದು ಪರೋಟ ಕೊಡ್ಬಿಟ್ಟು ಊಟ ಕೊಡ್ತಾರೆ. ಇದಕ್ಕೆ ಯಾಕೋ ಪರೋಟ ಊಟ ಚಪಾತಿ ಊಟ ಅನ್ಬೇಕು, ಒಂದು ಊಟ ಅಂದ್ರೆ ಆಗಲ್ವಾ ಅಂತ ನನಗೆ ಅನಿಸ್ತು. ಸೊ 100 ರೂಪಾಯಿ ಅಂದ್ರೆ ನಿಜವಾಗ್ಲೂ ವರ್ತ್ ಅಂತಿಲ್ಲ. ನಮ್ಮ ಮನೆಗೂ ತುಂಬಾ ಬೇಜಾರಾಗ್ಬಿಡ್ದು. ಬಟ್ ನಾನು 100 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಆಲ್ಮೋಸ್ಟ್ ಫುಲ್ಲು ತಿಂದೆ. ಆಗಲ್ಲ, ಬಂದವರೆಲ್ಲ ಡಿಸಪಾಯಿಂಟ್ಮೆಂಟ್ ಅಲ್ಲೇ ತಿಂತಾ ಇದ್ರು. ದುಡ್ಡು ಕೊಡಲ್ಲ, ತಿನ್ನೋಣ ಅಂತ ತಿಂತಾ ಇದ್ರು. ಅವರೇ ನನಗೆ ಮೋಟಿವೇಶನ್ ಅಂತ ನಾನು ತಿಂದೆ. ಬೋಟಿಂಗು ನನಗೇನು ಅಷ್ಟು ವರ್ತ್ ಅನ್ಸಿಲ್ಲ, ಬಟ್ ನಿಮ್ ಇಷ್ಟ ಹೋಗೋದು ಬಿಡೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ಕೊತೀನಿ. ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇತಿಹಾಸ ಯಾಕಪ್ಪ ಹೇಳಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಇದೆ, ಬಟ್ ಅದ್ರ ಬಗ್ಗೆ ನಮ್ಮನ್ನ ಹೇಳಿರ್ತಾನೆ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಮ್ಮ ಜಾಕ್ ಆಫ್ ಕರ್ನಾಡು ಅವರು. ಸೊ ಆ ವಿಡಿಯೋನ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊತೀನಿ. ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.